ಏನು ಬೆಟ್ಟ ಕುಸಿತ ಆಗಿರ್ತಕ್ಕಂಥದ್ದು, ಭೂ ಕುಸಿತ ಆಗಿರ್ತಕ್ಕಂಥದ್ದು, ಬೆಳಗಿನಿಂದ ಏನು ಕಳೆದ 2 ದಿನದಿಂದ ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಬೆಳಗ್ಗೆ ನಮಗೆ ಇಲ್ಲಿವರೆಗೂ ಬಂದಿರತಕ್ಕಂಥ ಮಾಹಿತಿ ಸುಮಾರು 271 ಜನ ಮೃತಪಟ್ಟಿರ್ತಕ್ಕಂಥ ಮಾಹಿತಿಯನ್ನ ಇವತ್ತು ಮಾಧ್ಯಮದಲ್ಲಿ ನಾವೆಲ್ಲರೂ ಕಲೆ ಹಾಕಿದ್ದೇವೆ. ಬಹುಶಃ ಇವತ್ತೇನು ಈ ಗ್ರಾಮದಲ್ಲಿ ವಿಶೇಷವಾಗಿ ಎಲ್ಲ ಲೀಲಾವತಿ ಅಂತಕ್ಕಂಥವ್ರು 55 ವರ್ಷದ ಮಹಿಳೆ ಜೊತೆಯಲ್ಲಿ ಮತ್ತೊಬ್ಬ 2.5 ವರ್ಷದ ಬಾಲಕ ನಿಹಾಲ್ ಅಂತಕ್ಕಂಥ ಹುಡುಗ 2.5 ವರ್ಷದ ಬಾಲಕ ಮೃತಪಟ್ಟಿರ್ತಕ್ಕಂಥದ್ದು ಈಗಾಗಲೇ ವಿಷಯ ಏನು ಕೇಳ್ಪಟ್ಟಿದ್ದೇನೆ. ಅವರ ಕುಟುಂಬಸ್ಥರು, ಅವರ ಮಗಳು ಲೀಲಮ್ಮನವರ ಮಗಳು ಈಗ ತಾನೇ ತಾವೆಲ್ಲ ನೋಡಿದಿರಿ. ಬಹಳ ಅತ್ಯಂತ ಇವತ್ತು ಏನೋ ಒಂದು ಗೆಸ್ಟ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಹೆಣ್ಮಗಳು. ಅವರ ತಾಯಿಯವ್ರನ್ನ ಕಳ್ಕೊಂಡು, ಆ ಸಣ್ಣ ಪಾಪುನ ಕಳ್ಕೊಂಡು ಇವತ್ತು ಅವ್ರ ಮೇಲೆ ಆಗಿರ್ತಕ್ಕಂಥ ಒಂದು ಪರಿಣಾಮ ಬಹುಶಃ ಭಗವಂತನೇ ಇವತ್ತು ಆ ನೋವನ್ನ ಭರಿಸ್ತಕ್ಕಂಥ ಒಂದು ಶಕ್ತಿ ಕೊಡ್ಲಿ ಅಂತಕ್ಕಂಥದ್ದು ನಾವೆಲ್ಲ ಬಯಸ್ಬೋದು ಅಂತಕ್ಕಂಥದ್ದು ಬಿಟ್ರೆ ಬೇರೆ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇನ್ನು 3 ಜನ, ಜಾನ್ಸಿ ಅಂತಕ್ಕಂಥವ್ರು ಬಹುಶಃ ದೇವರಾಜ್ ಅವರು ಮತ್ತೊಬ್ರು ಅನಿಲ್ ಅವರು ಈಗೇನು ಅಲ್ಲಿಯ ಸ್ಥಳೀಯ ಒಂದು ಆಸ್ಪತ್ರೆಯಲ್ಲಿ ಇವತ್ತು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಅವರು ಕೂಡ ಇವತ್ತು ನಮ್ಮ ತಂದೆಯವರು ಸಾಕಷ್ಟು ಜನ ಮಂಡ್ಯ ಜಿಲ್ಲೆಯ ಕೆಲವೊಂದಷ್ಟು ಜನ ಕೂಡ ಇವತ್ತು ಅಲ್ಲಿ ವಾಸವಾಗಿರ್ತಕ್ಕಂಥದ್ದು. ಲೀಲಮ್ಮನವರು 40 ವರ್ಷದ ಹಿಂದೆ ಹೋಗಿ ವಾಸವಾಗಿದ್ರು. ಜೊತೆಯಲ್ಲಿ 6ನೇ ತಾರೀಕೇನೋ ಬಹುಶಃ 6ನೇ ತಾರೀಕು 10ನೇ ತಾರೀಕು ಗೃಹಪ್ರವೇಶ ಕೂಡ ನಡೆಸಬೇಕಾಗಿತ್ತು ಅಂತಕ್ಕಂಥದ್ದನ್ನ ಪಾಪ ಅವರು ಮಗಳು ಈಗ ತಾನೇ ಹೇಳ್ತಾ ಇದ್ರು. ಭಗವಂತನ ಆಟ, ಪ್ರಕೃತಿಯ ಒಂದು ವಿಕೋಪಕ್ಕೆ ಇವತ್ತು ಸಾಕಷ್ಟು ಜನ ಬಲಿಯಾಗಿರ್ತಕ್ಕಂಥದ್ದು. ಅದರಲ್ಲೂ ಇನ್ನು ತುಂಬಾ ಜನ ಮಂಡ್ಯ ಜಿಲ್ಲೆಯ ಸಾಕಷ್ಟು ಜನ ಇವತ್ತು ನಾಗರಿಕರು ಅಲ್ಲಿ ವಾಸವಾಗಿದ್ರು ಅಂತಕ್ಕಂಥದ್ದನ್ನ ನಾವು ಕೇಳ್ಪಟ್ಟಿದ್ದೇವೆ. ಆದರೆ ಸಂಪೂರ್ಣ ಮಾಹಿತಿ ಇಲ್ಲಿವರೆಗೂ ನಮಗೆ ಸಿಕ್ಕಿಲ್ಲ. ತಂದೆಯವರು ಕೂಡ ಇವಾಗ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಕಾರ್ಯಾಚರಣೆ ನಡೀತಾ ಇದೆ. ಯಾವ ರೀತಿ ಆ 3 ಜನನ ಇವತ್ತು ಇಲ್ಲಿ ಕರೆ ತರಬೇಕು ಅಂತಕ್ಕಂಥದ್ದನ್ನ ಅವರ ಕುಟುಂಬಸ್ಥರು ಇವತ್ತು ನಮಗೆ ಹೇಳಿದ್ದಾರೆ. ಆ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ಬೋದು. ಬಿಟ್ರೆ ಭಗವಂತ ಇವತ್ತು ನೋವನ್ನ ಭರಿಸ್ತಕ್ಕಂಥ ಒಂದು ಶಕ್ತಿ ಆ ಕುಟುಂಬಕ್ಕೆ ನೀಡಲಿ ಅಂತಕ್ಕಂಥದ್ದು ನಾವೆಲ್ಲ ಪ್ರಾರ್ಥನೆ ಮಾಡ್ತೇವೆ. ಸರ್, ಹಲವು ಕಡೆ ಕೂಡ ಈಗ ಕುಮಾರಸ್ವಾಮಿ ಅವರು ಹೇಳಿದರೆ ರಾಜ್ಯ ಸರ್ಕಾರ ಕೂಡ ಎಚ್ಚರಿಕೆಯಿಂದ ಇರಬೇಕು, ಬೆಟ್ಟ ಕುಸಿತಗಳು ಮತ್ತೆ ಆಗ್ತವೆ ಅಂತ. ಇದ್ರ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ವಯೋಮಾನ ಇಲಾಖೆ ವರದಿಯನ್ನು ನೀಡಿದ್ದಾರೆ. ಕನಿಷ್ಠ ಪಕ್ಷ ಇನ್ನೊಂದು ವಾರ 10 ದಿನಗಳ ಕಾಲ ರೆಡ್ ಅಲರ್ಟ್ನ ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು. ನಿನ್ನೆ ದಿನ ಮಾನ್ಯ ಗೃಹ ಸಚಿವರು ಕೂಡ ಕೇರಳದಲ್ಲಿ ಈ ರೀತಿ ಒಂದು ಅಪಘಾತ ಆಗ್ಬೋದು, ಈ ರೀತಿ ದುರಂತ ಆಗ್ಬೋದು ಅಂತಕ್ಕಂಥ ಒಂದು ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ರು. ಇದಕ್ಕೆ ಪೂರಕವಾಗಿ ಎಲ್ಲ ರೀತಿಯಾದಂಥ ಒಂದು ಪ್ರಿಕಾಷನರಿ ಮೆಷರ್ಸ್ನ ತಗೊಳ್ಳಿ ಅಂತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ ಕೇರಳದಲ್ಲಿ ಕೂಡ ಗೃಹ ಸಚಿವರು ಒಂದು ಮನವಿಯನ್ನ ಮಾಡಿದ್ರು. ಅದೇ ರೀತಿ ಇವತ್ತು ನಮ್ಮ ರಾಜ್ಯದಲ್ಲೂ ಕೂಡ ಸುಮಾರು 10-12 ಜಿಲ್ಲೆಗಳಲ್ಲಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಪ್ರವಾಹ ಆಗಿರ್ತಕ್ಕಂಥದ್ದು, ಜಲವೃತ ಆಗಿರ್ತಕ್ಕಂಥದ್ದನ್ನ ಇವತ್ತು ನಾವೇನು ಕಾಣ್ತಾ ಇದ್ದೇವೆ. ಬಹುಶಃ ಇಂಥ ಒಂದು ಸನ್ನಿವೇಶದಲ್ಲಿ ಇವತ್ತು ಏನು ಆ ಒಂದು ಭಗವಂತನ ಆಟ ಇವತ್ತು ನಾವು ಕಾಣ್ತಾ ಇದ್ದೇವೆ. ಇದು ಯಾರ ಕೈನಲ್ಲೂ ಇಲ್ಲ. ಆದರೆ ಎಲ್ಲ ರೀತಿಯಾದಂಥ ಇಲ್ಲೂ ಕೂಡ ರಾಜ್ಯ ಸರ್ಕಾರ ಒಂದು ಪ್ರಿಕಾಷನರಿ ಮೆಷರ್ಸ್ ತಗೊಳ್ಳುವ ಮೂಲಕ ಇವತ್ತು ಯಾವುದೇ ಒಂದು ಜೀವ ನಷ್ಟ ಆಗಲಿ ಅಥವಾ ನಮಗೆ ಆಸ್ತಿಗಳ ಹಾನಿ ಆಗಲಿ, ಜಾನುವಾರುಗಳ ಒಂದು ಹಾನಿ ಆಗಲಿ ಆಗದೆ ಇರತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಕೂಡ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೋರ್ಕೊಳ್ತೇವೆ.